ಪರ್ಸೋನಿಫಿಕೇಶನ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಇದೆ. ನ್ಯೂಟ್ರಿಜೆಂಡರ್ ಆದರೂ ಕೂಡ ಆಬ್ಜೆಕ್ಟ್ಸ್ ಅಲ್ವಾ, ಈಗ ನ್ಯೂಟ್ರಿಜೆಂಡರು ಆಬ್ಜೆಕ್ಟ್ಸ್ ವಿತೌಟ್ ಲೈಫ್, ಇದು ದೇ ಆರ್ ಆಬ್ಜೆಕ್ಟ್ಸ್ ವಿತೌಟ್ ಲೈಫ್. ಅವುಗಳು ಬದುಕಿಲ್ಲ ಅಂತ ಆದರೂ ಅವುಗಳಿಗೆ ನಾವು ಏನು ಹೇಳ್ತೇವೆ, ಇದೊಂದು ಅಲಂಕಾರ, ಕನ್ನಡದಲ್ಲಿ ಉತ್ಪ್ರೇಕ್ಷೆ ಅದೆಲ್ಲ ಒಂದು ಅಲಂಕಾರ ಅಂತ ಹೇಳಿ ಒಂದು ಕ್ಯಾಟಗರಿ ಇದೆ ಗ್ರಾಮರಲ್ಲಿ. ಹಾಗೆ ಇಂಗ್ಲೀಷಲ್ಲೂ ಕೂಡ ಫಿಗರ್ಸ್ ಆಫ್ ಸ್ಪೀಚ್, ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಥರನೇ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಇದೆ. ಮೆಟಫರ್, ಸಿಮಿಲಿ, ಈಗ ಆ್ಯಸ್ ಕೂಲ್ ಆ್ಯಸ್ ಕುಕುಂಬರ್ ಅಂತ ಹೇಳ್ತಾರೆ ಅಲ್ವಾ, ಆ್ಯಸ್ ರೆಡ್ ಆ್ಯಸ್ ಸನ್, ಎಕ್ಸಾಂಪಲ್ ಹೇಳಿದ್ದು, ಆ್ಯಸ್ ಬ್ಲ್ಯಾಕ್ ಆ್ಯಸ್ ಕೋಲ್, ಈ ಇದನ್ನಷ್ಟು ಕಪ್ಪು ಅಂತ ಹೇಳಿ. ಅದೊಂದು ಭಾಷೆಯ ಒಂದು ಛಂದಸ್ಸನ್ನು ಚೆನ್ನಾಗಿ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ, ಅಲಂಕಾರಗಳಿರ್ತವೆ ಬೇರೆ ಬೇರೆ, ಕನ್ನಡದಲ್ಲಿ ಇವೆ, ಹಾಗೆ ಆಂಗ್ಲ ಭಾಷೆಯಲ್ಲೂ ಇದೆ ಬೇರೆ ಬೇರೆ ಇರುತ್ತೆ. ಹಾಗೆ ಭಾಷೆ, ಈಗ ನೋಡಿ ಶಿಪ್ ಸಂಕ್, ಈಗ ನಾವು ಸನ್ ಇದ್ದರೆ ಸೂರ್ಯನಿಗೆ ಸಮ್ಟೈಮ್ಸ್ ನಾವು ಮಾತಾಡುವಾಗ ಸೂರ್ಯದೇವ ಅಂತ ಹೇಳಿ ನಾವು ಹೇಳ್ತೇವೆ. ಅದು ಆಧ್ಯಾತ್ಮಿಕವಾಗಿ ಬೇರೆ ಇರ್ಬೋದು, ಬಟ್ ನಾವು ಭಾಷೆ ಇದ್ರ ಪ್ರಕಾರ ಸೂರ್ಯ ಉದಯಿಸ್ತಾ ಇದ್ದಾನೆ. ಸೂರ್ಯನಿಗೆ ಆ್ಯಕ್ಚುಲಿ ಲೈಫ್ ಇಲ್ಲ ನಮ್ಮ ಪ್ರಕಾರ ಅಲ್ವಾ, ಇಟ್ಸ್ ಒಂದು ಪಾರ್ಟ್ ಆಫ್ ದ ಯೂನಿವರ್ಸ್. ಅದಕ್ಕೆ ಈ ಜೆಂಡರ್ ಆ ಜೆಂಡರ್ ಅಂತ ಹೇಳಿಲ್ಲ, ಬಟ್ ಸ್ಟಿಲ್ ಉದಯಿಸ್ತಾನೆ ಅಂತೇಳಿ ನಾವು ಯಾಕೆ ಹೇಳ್ತೇವೆ, ಅವುಗಳನ್ನು ವ್ಯಕ್ತಿ ಹೇಳಿ ಕನ್ಸಿಡರ್ ಮಾಡಿ ಅವರನ್ನೇ ವ್ಯಕ್ತೀಕರಣ ಮಾಡುವಂಥದ್ದು, ಅದು ಪರ್ಸೋನಿಫಿಕೇಶನ್.